ಸೋರೆಕಾಯಿ ಗುಳಿಯಪ್ಪ ನೋಡಿ ಅಂತೆ ಹೇಗೆ ಬಂದಿದೆ ಅಂತ ಹೇಳಿ. ನೋಡಿ ನಾವು ಹಾಕಿದ ಎಳ್ಳು ಎಲ್ಲ ಈ ಥರ ಮೇಲ್ಗಡೆ ಚಂದ ಕಾಣ್ತದೆ. ಎಷ್ಟು ಸಾಫ್ಟ್ ಆಗಿದೆ ನೋಡಿ, ಭಾರಿ ರುಚಿ ಮಾತ್ರ. ಒಂದ್ಸಲ ಮಾಡಿ ನೋಡಿ ಆಯಿತಾ ನೀವು ಕೂಡ. ಫ್ರೆಂಡ್ಸ್, ನಮ್ಮ ತುಳುನಾಡಿನ ಒಂದು ವಿಶಿಷ್ಟವಾದ ತರಕಾರಿ ಅಂತ ಹೇಳಿದರೆ ತುರೆ, ಕನ್ನಡದಲ್ಲಿ ಸೋರೆಕಾಯಿ ಅಂತ ಹೇಳ್ತೇವೆ ನಾವು. ಈ ತುರೆಯನ್ನು ಉಪಯೋಗಿಸ್ಕೊಂಡು ಬೇರೆ ಬೇರೆ ಥರದ ರೆಸಿಪಿ ಎಲ್ಲ ಮಾಡ್ಕೋಬಹುದು. ನಾನಿವತ್ತು ತುರೆ ಗುಳಿಯಪ್ಪವನ್ನು ಮಾಡಿ ತೋರಿಸ್ತೇನೆ. ಇನ್ಸ್ಟೆಂಟ್ ಆಗಿ ಮಾಡ್ಕೋಬಹುದು. ಯಾವ ರೀತಿ ಅಂತ ಹೇಳಿ ಇವತ್ತಿನ ವಿಡಿಯೋದಲ್ಲಿ ತೋರಿಸಿಕೊಡ್ತೇನೆ. ವಿಡಿಯೋ ಸ್ಟಾರ್ಟ್ ಮಾಡುವ. ನಾನು ಆಶಾ ಉಡುಪ ಕಟೀಲ್. ವೆಲ್ಕಮ್ ಬ್ಯಾಕ್ ಟು ಕರಾವಳಿ ಮಿರರ್. ನೋಡಿ, ಸೋರೆಕಾಯಿ ಗುಳಿಯಪ್ಪಕ್ಕೆ ನಾನಿಲ್ಲೊಂದು 2 ಲೋಟ ಆಗುವಷ್ಟು ರವೆ ತಗೋತೇನೆ. 1 ಕಪ್ ಆಗುವಷ್ಟು ಮೊಸರನ್ನು ಹಾಕೊಳ್ತೇನೆ. ಗಟ್ಟಿ ಮೊಸರು ಚಂದ ಮಾಡಿ ಕಲಸುವ. ರವೆ ಉಂಟಲ್ಲ, ಇದು ನೀರಿನ ಅಂಶವನ್ನು ಬೇಗ ಹೀರಿಕೊಳ್ತದೆ. ನೋಡ್ಕೊಂಡು ಮತ್ತೆ ಸೇರಿಸುವ ಮೊಸರೆಲ್ಲ. ತುಂಬ ಹುಳಿ ಮೊಸರೆಲ್ಲ ಸೇರಿಸೋದು ಬೇಡ, ಹುಳಿ ಹುಳಿ ಆದರೆ ಒಳ್ಳೇದಾಗುದಿಲ್ಲ ಗುಳಿಯಪ್ಪ. 1/4 ಲೋಟ ಆಗುವಷ್ಟು ನೀರನ್ನು ಸೇರಿಸುವ. ಈ ಸಜ್ಜಿಗೆ ಅಂತೂ ಭಾರಿ ನೀರು ಹೇಳ್ಕೊಳ್ತದೆ. ಎಷ್ಟು ಹಾಕಿದ್ರು ಅಷ್ಟು ಅದನ್ನು ಹೀರಿಕೊಂಡು ಬಿಡ್ತದೆ ನೋಡಿ. ಚಂದ ಮಿಕ್ಸ್ ಆಯಿತು. ಈ ಥರ ಮಾಡಿ ಒಂದು 15 ನಿಮಿಷ ಹಾಗೆ ಬಿಡುವ. ಅಂದರೆ ಇದು ಹಿಂದಿನ ದಿವಸ ಎಲ್ಲ ಏನು ಹಾಗೆ ಹುಳಿ ಬರ್ಲಿಕ್ಕೆ ಇಡ್ಲಿಕ್ಕಿಲ್ಲ ನೋಡಿ. ಹಾಗೆ ಅಟ್ಲೀಸ್ಟ್ ಒಂದು 15 ನಿಮಿಷ ಬಿಡುವ ಅಂತೇಳಿ. ಇವತ್ತಿನ ಸ್ಪೆಷಲ್ ಸೋರೆಕಾಯಿ ಗುಳಿಯಪ್ಪಕ್ಕೆ ನಾನಿಲ್ಲಿ 1 ಸೋರೆಕಾಯಿನ ತಗೊಂಡಿದ್ದೇನೆ. ಮೀಡಿಯಂ ಸೈಜ್ನ ಸೋರೆಕಾಯಿ ನೋಡಿ. ಸಿಪ್ಪೆ ತೆಗೆಯುವ. ಚಂದ ತೊಳೆದು ತಗೊಂಡಿದ್ದೇನೆ. ಎಷ್ಟು ಬೇಕು ಅಷ್ಟೇ ನಾವು ತುರಿದ್ರೆ ಆಯಿತು. ಗುಳಿಯಪ್ಪಕ್ಕೆ ಒಂದಿಡೀ ಬೇಕಾಗಿಲ್ಲ. ಮತ್ತು ಉಳಿದದನ್ನು ಸಾಂಬಾರಿಗ ಯಾವುದಕ್ಕೆ ಬೇಕಾದರೂ ಯೂಸ್ ಮಾಡ್ಕೋಬೋದು. ನೋಡಿ, ಫುಲ್ ಸಿಪ್ಪೆ ತೆಗೆದಾಯಿತು. ಚಿಕ್ಕ ಹೋಲಲ್ಲಿ ತುರಿತಾ ಹೋಗುವ. ನೋಡಿ, ಇಷ್ಟಾದರೆ ಸಾಕು. ನೋಡಿ, ನಾನು ಒಂದು ನೀರುಳ್ಳಿಯನ್ನು ಕಟ್ ಮಾಡ್ತಾ ಇದ್ದೇನೆ. ಚಿಕ್ಕದಾಗಿ ಕಟ್ ಮಾಡಿಕೊಂಡು ಗುಳಿಯಪ್ಪ ಮಾಡುವಾಗ ಆ ಮಿಶ್ರಣಕ್ಕೆ ಹಾಕೊಂಡ್ರೆ ಆಯಿತು. ಒಳ್ಳೆ ಪರಿಮಳ ಬರ್ತದೆ ನೀರುಳ್ಳಿ ಹಾಕೋದ್ರಿಂದ. ಬೆಳೆದಿದ್ದರೆ ಸ್ಕಿಪ್ ಮಾಡ್ಕೋಬಹುದು. ಒಂದು ತಟ್ಟೆಗೆಲ್ಲ ಹಾಕೊಂಡಿಡುವ. ಕ್ಯಾರೆಟನ್ನು ಕೂಡ ಸಣ್ಣದಾಗಿ ತುರ್ಕೊಳ್ಳುವ. ಕ್ಯಾರೆಟ್ ಸಣ್ಣದಾಗಿ ತುರ್ಕೊಂಡಾಯ್ತು ನೋಡಿ. 2 ಮೆಣಸು ತಗೊಂಡಿದ್ದೇನೆ, ಸಣ್ಣದಾಗಿ ಕಟ್ ಮಾಡುವ. ಕೊತ್ತಂಬರಿ ಸೊಪ್ಪು ಸ್ವಲ್ಪ ಪರಿಮಳ ಬರಲಿ ಅಂತ ಹಾಕ್ತೇವೆ ನಾವು. ನೋಡಿ, 15 ನಿಮಿಷ ಬಿಟ್ಟಾದ ನಂತರ ಚಂದ ನೀರೆಲ್ಲ ಎಳ್ಕೊಂಡು ಉಬ್ಬಿ ಬಂದಿದೆ ನೋಡಿ. ಇನ್ನಿದಕ್ಕೆ ನಾವು ಕಟ್ ಮಾಡಿದ ತರಕಾರಿ ಎಲ್ಲ ಮಿಕ್ಸ್ ಮಾಡುವ. ನೀರುಳ್ಳಿ ಹಾಕುವ. ಎಷ್ಟು ಚಿಕ್ಕದಾಗ್ತದೆ ಅಷ್ಟು ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕೋಬೇಕು. ಹಾಗೆಯೇ ಕ್ಯಾರೆಟ್, ಸೋರೆಕಾಯನ್ನು ಹಾಕೊಳ್ಳುವ. ಕೊತ್ತಂಬರಿ ಸೊಪ್ಪು, ಕಟ್ ಮಾಡಿದ ಹಸಿಮೆಣಸು. ತರಕಾರಿ ನಾವೆಲ್ಲ ಸ್ವಲ್ಪ ಸ್ವಲ್ಪ ಹಾಕೋದ್ರಿಂದ ಒಳ್ಳೆ ಟೇಸ್ಟ್ ಬರ್ತದೆ. ಮೇಯ್ನಾಗಿ ಸೋರೆಕಾಯಿ ಹಾಕ್ತೇವೆ ನೋಡಿ. ಸೋರೆಕಾಯಿ ಸ್ವಲ್ಪ ಜಾಸ್ತಿ ತಗೊಂಡಿದ್ದೇನೆ. 1/4 ಚಮಚದಷ್ಟು ಅರಶಿನ. ಖಾರಕ್ಕೆ ನಾನಿಲ್ಲೊಂದು ಅರ್ಧ ಚಮಚದಷ್ಟು ಮೆಣಸಿನ ಪೌಡರ್ ಕೂಡ ಹಾಕೊಳ್ತೇನೆ. ರುಚಿಗೆ ತಕ್ಕಷ್ಟು ಉಪ್ಪು. ಸ್ವಲ್ಪ ಇಂಗಿದ್ದು ನೀರನ್ನು ಸೇರಿಸುವ. ಚಂದ ಮಿಕ್ಸ್ ಮಾಡುವ. ನೀರು ಎಷ್ಟು ಬೇಕು ನಂತರ ನೋಡಿ ಹಾಕಿದರೆ ಆಯಿತು. ಅಂದರೆ ಸೋರೆಕಾಯಿ ನೀರು ಬಿಟ್ಕೊಳ್ತದೆ. ಸ್ವಲ್ಪ ನೀರು ಸೇರಿಸ್ತೇನೆ. ಹಿಟ್ಟು ಸ್ವಲ್ಪ ದಪ್ಪಾಗಿದೆ. ಮತ್ತು ತುಂಬ ಗಟ್ಟಿ ಆದರೆ ನಮ್ಮ ಗುಳಿಯಪ್ಪ ಕೂಡ ಗಟ್ಟಿ ಆಗ್ತದೆ ನೋಡಿ. ಈ ಹದದಲ್ಲಿ ಬಂದರೆ ಸಾಕು. ಇನ್ನು ಗುಳಿಯಪ್ಪ ಮಾಡಲಿಕ್ಕೆ ಸ್ಟಾರ್ಟ್ ಮಾಡುವ. ನೋಡಿ, ಗುಳಿಯಪ್ಪದ ಕಲ್ಲು ಬಿಸಿ ಆಗಲಿಕ್ಕೆ ಇಟ್ಟಿದ್ದೇನೆ. ನೋಡಿ, ಕಲ್ಲು ಚಂದ ಬಿಸಿ ಆಯಿತು. ಎಲ್ಲ ಗುಳಿಗೆ ಎಣ್ಣೆಯನ್ನು ಹಾಕುವ ಫಸ್ಟಿಗೆ. ನಮ್ಮ ಗುಳಿಯಪ್ಪಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿ. ಹೀಗೆ ಎಲ್ಲ ಕಲ್ಲಿಗೆ ಫಸ್ಟಿಗೆ ಎಣ್ಣೆಯನ್ನು ಹಾಕಿಡುವ. ನಂತರ ನಾನು ಸ್ವಲ್ಪ ಇಲ್ಲಿ ಎಳ್ಳನ್ನು ಹಾಕುತ್ತೇನೆ. ಎಳ್ಳು ಹಾಕಬೇಕಂತಿಲ್ಲ, ನಾನು ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರಲಿ ಅಂತೇಳಿ ಹಾಕೋದು. ಹಾಗೆ ಕರಿಬೇವನ್ನು ಹಾಕೊಳ್ತೇನೆ.
ಹಿಟ್ಟನ್ನು ಹಾಕುವ. ಹಾಗೆ ಸ್ವಲ್ಪ ಮೇಲ್ಗಡೆ ಎಣ್ಣೆ ಹಾಕಿ ಮುಚ್ಚಿಡುವ. ಈ ಸೋರೆಕಾಯಿ ಹುಳಿಯಪ್ಪವನ್ನು ಇನ್ಸ್ಟೆಂಟ್ ಆಗಿ ಮಾಡ್ಕೋಬಹುದು. ಅಂದರೆ ಇವತ್ತೇ ಬೆಳಗ್ಗೆ ನಾನು ಎಲ್ಲ ರೆಡಿ ಮಾಡಿದ್ದು, ಬೇಗ ಆಗ್ತದೆ. ಮತ್ತು ರವೆಯಲ್ಲಿ ಮಾಡೋದು ನೋಡಿ, ಸ್ಮೂತಾಗಿ ಚಂದ ಟೇಸ್ಟ್ ಬರ್ತದೆ. ನೀವೊಂದ್ಸಲ ಮಾಡಿ ನೋಡಿ. ಖಾರ ಹುಳಿಯಪ್ಪ ಇದು. ಕೆಲವೊಬ್ರು ಉಂಟಲ್ಲ ಸ್ವೀಟ್ ಹುಳಿಯಪ್ಪ ಕೂಡ ಮಾಡ್ತಾರೆ ಬೆಲ್ಲ ಎಲ್ಲ ಹಾಕಿ, ಅದರ ರುಚಿ ಬೇರೆ, ಇದು ರುಚಿ ಬೇರೆ. ನೋಡಿ ನಾನಿಲ್ಲಿ ಮಧ್ಯದ್ದು ತೆಗಿಸಿ ಹಾಕ್ತಾ ಬರ್ತೇನೆ. ನೋಡಿ ಹೀಗೆ ಎದ್ದು ಬರ್ತದೆ, ತಿರುಗಿಸಿ ಹಾಕೊಳ್ಳುವ. ನಾನು ಸೋರೆಕಾಯಿದ್ದು ಮಾಡುವ ಅಂತ ಹೇಳಿ ಹೊರಟಿದ್ದು, ಇದೊಂದು 2ನೇ ಸಲ ಮಾಡ್ತಾ ಇರೋದು. ಅಂದರೆ ಭಾರಿ ಟೇಸ್ಟ್ ಬಂತು, ಅದಕ್ಕೊಂದು ವಿಡಿಯೋ ಮಾಡಿ ನಿಮಗೆಲ್ಲ ತೋರಿಸುವ ಅಂತ. ಈ ಥರ ಮಾಡುವಾಗ ನಿಮ್ಗೆ ಗೊತ್ತಾಗ್ತದೆ ಬೆಂದಿದಾ ಇಲ್ವಾ ಅಂತೇಳಿ. ಎಲ್ಲ ಕಡೆಯಲ್ಲಿ ಬಾಣಲೆಯಿಂದ ಒಂದ್ಸಲ ಎಬ್ಬಿಸಿ ನಂತರ ಈ ಥರ ಉಲ್ಟ ಮಾಡಿ ಹಾಕಬೇಕು. ನಾರ್ಮಲ್ ಆಗಿ ನಾವು ಇಡ್ಲಿ ದೋಸೆ ಎಲ್ಲ ಯಾವತ್ತು ಮಾಡೋದಕ್ಕಿಂತ ಇದು ಸ್ವಲ್ಪ ಡಿಫ್ರೆಂಟ್ ಆಗಿರ್ತದೆ ಅಂತ. ನೋಡಿ ಈ ಥರ ಎಲ್ಲ ತಿರುಗಿಸಿ ಆಯಿತು. ಒಂದು ಕಡೆ ಗೋಲ್ಡನ್ ಬ್ರೌನ್ ಕಲರ್ ಬಂದಿದೆ ನೋಡಿ. ನೋಡಿ ನಮ್ಮ ಹುಳಿಯಪ್ಪ ಎರಡೂ ಕಡೆಯಲ್ಲಿ ಚಂದ ಬೆಂದಿದೆ. ಇದನ್ನ ಈಗ ತೆಗೆಯುವ. ನಾನಂದರೆ 3 ನಿಮಿಷ ಹಾಗೆ ಬಿಟ್ಟೆ. ಒಂದ್ಸಲ ಹಾಕಿದ ನಂತರ 3 ನಿಮಿಷ ಬಿಟ್ಟು, ನಂತರ ತಿರುಗಿಸಿ ಹಾಕಿದ ನಂತರ 3 ನಿಮಿಷ ಬಿಟ್ಟೆ. ಅಷ್ಟು ಸಾಕಾಗ್ತದೆ. ನೋಡಿ ಈ ಥರ ಎರಡೂ ಕಡೆಯಲ್ಲಿ ಚಂದ ಬೇಯಬೇಕು. ಸೋರೆಕಾಯಿ ಹುಳಿಯಪ್ಪ ನೋಡಿ ಅಂತ ಹೇಗೆ ಬಂದಿದೆ ಅಂತ ಹೇಳಿ. ನೋಡಿ ನಾವು ಹಾಕಿದ ಎಳ್ಳು ಎಲ್ಲ ಈ ಥರ ಮೇಲ್ಗಡೆ ಚಂದ ಕಾಣ್ತದೆ. ಎಷ್ಟು ಸಾಫ್ಟ್ ಆಗಿದೆ ನೋಡಿ. ಇದನ್ನು ಹಾಗೆ ತಿನ್ಬೋದು, ಅಥವಾ ಚಟ್ನಿ ಮತ್ತು ಸಾಂಬಾರು ಇದ್ರೂ ಕೂಡ ನಡೀತದೆ. ಭಾರಿ ರುಚಿ ಮಾತ್ರ. ಒಂದ್ಸಲ ಮಾಡಿ ನೋಡಿ ಆಯಿತಾ ನೀವು ಕೂಡ. ಭಾರಿ ರುಚಿ ಬಂದಿದೆ ಆಯಿತಾ. ನೀವು ಮಾಡೋದು ನೋಡಿದ್ರಿ ಅಲ್ಲ, ತುಂಬ ಸಿಂಪಲ್ ಇದೆ. ಇನ್ಸ್ಟೆಂಟ್ ಆಗಿ ಮಾಡ್ಕೋಬೋದು. ಇದನ್ನು ಹಾಗೆ ಪ್ಲೇನ್ ತಿನ್ಬೋದು. ಇದಕ್ಕೆ ಚಟ್ನಿ ಸಾಂಬಾರು ಏನು ಬೇಕಾಗಿ ಇಲ್ಲ. ಒಂದ್ಸಲ ತಿಂದರೆ ಉಂಟಲ್ಲ ಮತ್ತೆ ಮತ್ತೆ ತಿನ್ಬೇಕಂತ ಹೇಳಿ ಆಗ್ತದೆ, ಅಷ್ಟು ರುಚಿಯಾಗಿ ಬಂದಿದೆ. ನೀವು ಕೂಡ ಇದನ್ನು ಮನೆಯಲ್ಲಿ ತಪ್ಪದೆ ಟ್ರೈ ಮಾಡಿ. ನಿಮ್ಮ ಮಕ್ಕಳಿಗೆ, ಮನೇಲಿದ್ದವರಿಗೆ ಎಲ್ರಿಗೂ ಇಷ್ಟ ಆಗ್ತದೆ. ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸಿಗೆ, ರಿಲೇಟಿವ್ಸ್ಗೆಲ್ಲ ಹೆಚ್ಚು ಶೇರ್ ಮಾಡಿ. ಹಾಗೆ ನಾವು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಮುಂದೆ ಸಿಗ್ತಾ ಇರ್ತೇವೆ. ಥ್ಯಾಂಕ್ ಯು.